ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. 22 ದಿನಗಳ ವಿಲಕ್ಷಣ ಸುದೀರ್ಘವಾದಂಥ ವಿದೇಶ ಪ್ರವಾಸದ ನಂತರ ರಾಹುಲ್ ಗಾಂಧಿಯವರು ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ಎಲ್ಲಿ ಹೋಗಿದ್ದೆ ಅಂತ ಅವರು ಯಾರಿಗೂ ಹೇಳಲಿಲ್ಲ, ಎಲ್ಲಿ ಹೋಗಿದ್ರಿ ಅಂತ ಅವ್ರನ್ನ ಯಾರೂ ಕೇಳಲಿಲ್ಲ. ಮತ್ತು ಈಗ 20ನೇ ತಾರೀಕು ಸಂಸತ್ತಿನ ಅಧಿವೇಶನದಲ್ಲಿ ಬಂದು ಯಥಾ ಪ್ರಕಾರ ತಮ್ಮ ಎಂದಿನ ಪ್ರಹಸನಗಳನ್ನು ಶುರು ಮಾಡಲಿದ್ದಾರೆ. ಇನ್ನೊಬ್ಬ ವಿಪಕ್ಷದ ನಾಯಕ ಅಖಿಲೇಶ್ ಯಾದವ್ ನಿನ್ನೆ ಇಲ್ಲ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಅಮೆರಿಕೆಗೆ ತೆರಳಿದ್ದಾರೆ, ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಕುಟುಂಬ ಸಮೇತ ಹೋಗಿದ್ದಾರೆ ಅಂತ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಬಿಂಬಿಸಲಾಗಿತ್ತು. ಯಾವ ಕುಟುಂಬ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಅವರ ಪತ್ನಿ ಡಿಂಪಲ್ ಯಾದವ್ ಅವರು ನಿನ್ನೆ ಸಂಜೆ ಅರವಿಂದ್ ಕೇಜ್ರಿವಾಲ್ ಅವರು ಭೇಟಿ ನೀಡಿದ್ರಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ, ಆ ಕಾಕ್ರೋಚ್ ಜನತಾ ಪಾರ್ಟಿಯ ಈ ಸೋನಮ್ ವಾಂಗ್ಚುಕ್ ಅವ್ರನ್ನ ಭೇಟಿಯಾಗಲಿಕ್ಕೆ ಬಂದಿದ್ದರು, ಭಾಷಣವನ್ನು ಮಾಡಿದರು. ಇವರು ಸರಿಯಾಗಿ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗೋದು ಯಾಕೆ, ಚುನಾವಣೆ ಬರ್ತದೆ ಅನ್ನುವಂಥ ಕಾಲಘಟ್ಟದಲ್ಲಿ ವಿದೇಶ ಪ್ರವಾಸ ಮಾಡಿ ಅಲ್ಲಿ ಸ್ಕೆಚ್ ಹಾಕೋದು ಯಾಕೆ ಅನ್ನೋದ್ರ ಬಗ್ಗೆ ಯಾರಿಗೂ ಇಲ್ಲಿವರೆಗೂ ಸ್ಪಷ್ಟೀಕರಣ ಸಿಕ್ಕಿಲ್ಲ, ಸ್ಪಷ್ಟವಾಗಿ ಯಾವುದೇ ಮಾಹಿತಿ ದಕ್ಕಿಲ್ಲ. ಹಾಗಾದರೆ ಈ ಕಡೆ ಭಾರತೀಯ ಜನತಾ ಪಾರ್ಟಿ ಅಥವಾ NDA ಯಾವ ರೀತಿ ಕಾರ್ಯಶೈಲಿಯನ್ನು ಮಾಡ್ತಾ ಇದೆ, ಯಾವ ತಯಾರಿಯನ್ನು ಮಾಡಿಕೊಂಡಿದೆ ಅನ್ನೋದನ್ನು ಹೇಳ್ತೇನೆ. ನಾನು ಮಧ್ಯಾಹ್ನದ ಸಂಚಿಕೆಯಲ್ಲಿ ಒಂದು ಮಾತು ಹೇಳಿದೆ, ಏನಂತ, ಅಮಿತ್ ಶಾ ಅವರ ಕಾರ್ಯಶೈಲಿ ಹೇಗಿರುತ್ತೆ ಅಂತ. ನಿನ್ನೆ ಇಲ್ಲ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಕ್ಯಾಬಿನೆಟ್ ಮೀಟಿಂಗಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಳ ರೈಲ್ವೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತಗೊಳ್ಳೋದಿತ್ತು. ಸ್ವತಃ ಅಮಿತ್ ಶಾ ಅವರು ಕೂಡ ಅಲ್ಲಿದ್ದರು. ಸುಮಾರು 2 ಗಂಟೆಗಳ ಕಾಲ ಈ ಸಭೆ ನಡೆಯಿತು. ಸಭೆ ನಡೆದಾದಮೇಲೆ ಅಮಿತ್ ಶಾ ಅವರು ತದನಂತರ ಬಯೋಗ್ಯಾಸ್ ಫ್ಯೂಯಲ್ ಬಗ್ಗೆ ಒಂದು ಸಭೆಯನ್ನು ಅಟೆಂಡ್ ಮಾಡಲಿಕ್ಕೆ ಹೋಗ್ತಾರೆ, ಅಲ್ಲಿ 1 ಗಂಟೆ ಕಳೀತಾರೆ. ಅದಾದ ಮೇಲೆ ನಿತಿನ್ ನಬೀನ್ ಜೊತೆ ಅವರ ಸಭೆ ಇರುತ್ತೆ. ಆ ಸಭೆಯನ್ನು ಸುಮಾರು 1-1.5 ಗಂಟೆಗಳ ಕಾಲ ಅದನ್ನು ಮುಗಿಸ್ಕೋತಾರೆ. ಅಷ್ಟೊತ್ತಿಗೆ BL ಸಂತೋಷ್ ಅವ್ರ ಹತ್ರ ಬರ್ತಾರೆ. BL ಸಂತೋಷ್ ಜೊತೆ ಮಾತುಕತೆ ಶುರು ಆಗುತ್ತೆ. BL ಸಂತೋಷು, ನಿತಿನ್ ನಬೀನು, ಅಮಿತ್ ಶಾ 3 ಜನ ಸೇರಿ ನರೇಂದ್ರ ಮೋದಿ ಅವರ ಹತ್ರ ರಾತ್ರಿ 12 ಗಂಟೆಗೆ ಮೀಟಿಂಗಿಗೆ ಹೋಗ್ತಾರೆ. ಒಂದು ದಿನದ ಕಾರ್ಯಾಚರಣೆಯನ್ನು ನೋಡಿನಿ, ಅವ್ರ ಕಾರ್ಯಶೈಲಿ ಹೇಗಿದೆ ಅಂತ. ಅಲ್ಲಿ ರಾತ್ರಿ 1 ಗಂಟೆ ಆಗುತ್ತೆ, 1 ಗಂಟೆವರೆಗೂ ಸಭೆ ಆಗುತ್ತೆ. ಸಭೆ ಆದಮೇಲೆ ಅಲ್ಲಿಂದ ಅಮಿತ್ ಶಾ ಅವರು ಮನೆಗೆ ಹೋಗೋದಿಲ್ಲ, ಅಲ್ಲಿಂದ ನೇರವಾಗಿ ಏರ್ಪೋರ್ಟ್ ಹೋಗ್ತಾರೆ. 3 ಗಂಟೆಗೆ ಅವರಿಗೆ ಫ್ಲೈಟ್ ಇರ್ತದೆ, ಅಹಮದಾಬಾದ್ ಫ್ಲೈಟು. ದಿಲ್ಲಿಯಿಂದ ಅಹಮದಾಬಾದ್ ಫ್ಲೈಟಲ್ಲಿ 2 ಗಂಟೆಗಳ ಕಾಲ ಪ್ರವಾಸ ಮಾಡ್ತಾರೆ. ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಪ್ರಯಾಣ ಮಾಡಿದ ಸಂದರ್ಭದಲ್ಲಿ 17 ಫೈಲ್ಗಳನ್ನು ಕ್ಲಿಯರ್ ಮಾಡ್ತಾರೆ. ಫ್ಲೈಟ್ನಲ್ಲಿ 2 ಗಂಟೆ ವೇಸ್ಟ್ ಮಾಡಿಲ್ಲ, ಅಲ್ಲಿ ಕೂಡ ಕೆಲಸ ಮಾಡಿ ನೇರವಾಗಿ ಅಲ್ಲಿಂದ 40 ನಿಮಿಷ ಅವರು ಏರ್ಪೋರ್ಟಿಂದ ಅಹಮದಾಬಾದ್ನಲ್ಲಿ ಅಲ್ಲಿಂದ ಮನೆಗೆ ಬರಲಿಕ್ಕೆ ಅವರಿಗೆ 40ರಿಂದ 45 ನಿಮಿಷ ಹಿಡಿಯುತ್ತೆ ರಾತ್ರಿ ಹೊತ್ತಲ್ಲಿ. ಅವ್ರಿಗೆ ಸೆಕ್ಯೂರಿಟಿ ಬೇರೆ ಇರುತ್ತೆ, ಹೀಗಾಗಿ ಹಗಲು ಹೊತ್ತಲ್ಲಿ ಬಂದರೂ ಸಮಸ್ಯೆ ಇರೋದಿಲ್ಲ. ಅವ್ರ ಮನೆ ಒಟ್ಟು ಅವಧಿ 40ರಿಂದ 45 ನಿಮಿಷ ಆಗುತ್ತೆ. ಮನೆಗೆ ಬರ್ತಾರೆ. ಮನೆಗೆ ಬಂದವರು ಸ್ನಾನ ಮಾಡಿ ರೆಡಿ ಆಗ್ತಾರೆ. 5 ಗಂಟೆಗೆ ಕುಟುಂಬದವ್ರು ಕರ್ಕೊಂಡು ಜಗನ್ನಾಥ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿ ಅದಾದ ಮೇಲೆ ಗುಜರಾತ್ ಸರ್ಕಾರದ ಜೊತೆ ಇವ್ರ ಸಭೆ ಇರುತ್ತೆ. ಅಲ್ಲಿ ನಡೆದಂಥ ವಿದ್ಯಮಾನಗಳ ಬಗ್ಗೆ ಸಮಾಲೋಚನೆಯನ್ನು ಮಾಡ್ತಾರೆ. ಸಮಾಲೋಚನೆ ಮಾಡಿ 11 ಗಂಟೆಗೆ ವಾಪಸ್ ದಿಲ್ಲಿಗೆ ಬಂದು ದಿಲ್ಲಿಯ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮುಂದುವರಿತಾರೆ. ಇದು ಅಮಿತ್ ಶಾ ಅವರ ಕಾರ್ಯಶೈಲಿ. ಇದೇ ವೇಗದಲ್ಲಿ, ಇದೇ ರೀತಿಯಾದ ಪಾದರಸದ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಕೆಲಸ ಮಾಡೋದು. ನೀನು ಇವರ ವಿಚಾರಕ್ಕೆ ಬನ್ನಿ, ಯಾರು ಯೋಗಿ ಆದಿತ್ಯನಾಥ್ ವಿಚಾರಕ್ಕೆ ಬನ್ನಿ. ಯೋಗಿ ಆದಿತ್ಯನಾಥ್ ಅವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು. ಬೆಳಗ್ಗೆ 3:00ವರೆಗೆ ಎದ್ದಿರ್ತಾರೆ, ಎದ್ದು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಅವರು ಜಪತಪಗಳನ್ನು ಮುಗಿಸ್ಕೋತಾರೆ. ಅದಾದ ಮೇಲೆ ಅವರ ಕಾರ್ಯಾಚರಣೆ ಶುರುವಾಗಿದ್ದು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಪ್ರಾಯಶಃ ಏನೇನು ಪ್ಲ್ಯಾನ್ಗಳಿರ್ತವೆ ಎಲ್ಲ ಮುಗಿದು ಹೋಗಿರ್ತವೆ. ಅದಾದಮೇಲೆ ಅವರ ಸಂಚಾರಗಳು ಶುರುವಾಗ್ತವೆ, ಪರ್ಯಟನೆ ಶುರುವಾಗುತ್ತೆ. ನೀವು ಅವರ ಎಲ್ಲ ಹೇಳಿಕೆಗಳನ್ನು ನೋಡಿ, ಒಂದೋ ಬಿಜನೂರಿಂದ ಕೊಟ್ಟಿರ್ತಾರೆ, ಇಲ್ಲ ಲಖನೌ ಸ್ಥಳೀಯವಾಗಿ ಅವರು ಕೊಟ್ಟ ಹೇಳಿಕೆಗಳು ತುಂಬ ಕಡಿಮೆ. ಶಾಮಿಲಿನಲ್ಲಿ ಇರ್ತಾರೆ, ಬಿಜನೂರ್ನಲ್ಲಿ ಇರ್ತಾರೆ, ಇಲ್ಲ ವಾರಣಾಸಿ, ಎಲ್ಲೇ ಒಟ್ಟು ರಾಜ್ಯದ ಯಾವುದೋ ಒಂದು ಭಾಗದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ನಾನು ಈ ಸಂಚಿಕೆಯನ್ನು ಮಾಡುವ ಸಂದರ್ಭದಲ್ಲಿ ಅವರು RLD ಪಾರ್ಟಿಯ ಸಭೆಯ ಲೈವ್ನನ್ನು ನೋಡ್ತಾ ಇದ್ದ. ರಾಷ್ಟ್ರೀಯ ಲೋಕದಳದ ಜೊತೆ ಸಭೆಯಲ್ಲಿ ಈತ ಪಾಲ್ಗೊಂಡಿದ್ದರು. ಎದುರುಗಡೆ ವೇದಿಕೆ ಮೇಲೆ ಉಳಿದವರೆಲ್ಲ ಇದ್ದರು, ಇವರು ಎದುರುಗಡೆ ಕೂತಿದ್ರು. ನಿರಂತರವಾಗಿ ಪರ್ಯಟನೆ ಮಾಡುವ ಸನ್ಯಾಸಿ ಯೋಗಿ ಈತ. ಇನ್ನು ಅಖಿಲೇಶ್ ಯಾದವ್ ಹೇಗಿರುತ್ತೆ, ಅಖಿಲೇಶ್ ಯಾದವ್ ಬೆಳಿಗ್ಗೆ 11:30ರಿಂದ 12 ಗಂಟೆಗೆ ಹೇಳ್ತಾರೆ. ಎದ್ದ ತಕ್ಷಣ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಮನೆ ಎದುರುಗಿಡೋ ಸಮಾಜವಾದಿ ಪಾರ್ಟಿ ಆಫೀಸಿಗೆ ಬರ್ತಾರೆ. ಬಂದ ತಕ್ಷಣ ಇವರು ಒಂದಿ ಮಾಗದರೆಲ್ಲ ಕೂತಿರ್ತಾರೆ. 1-1.5 ಗಂಟೆಗಳ ಕಾಲ ತಮಾಷೆ ಹರಟೆ ಎಲ್ಲ ಮಾಡ್ತಾರೆ. ಒಂದಷ್ಟು ಟ್ವೀಟ್ಗಳನ್ನ ಮಾಡಿಸ್ತಾರೆ.
ಮಾಡಿಸಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ಯೋಗಿ ಆದಿತ್ಯನಾಥ್ಗೆ, ಮೋದಿಗೆ, ಅಮಿತ್ ಶಾಗೆ ಎಲ್ಲ ಬೈತಾರೆ. ಬೈದಾದ್ಮೇಲೆ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋತಾರೆ. ಸಂಜೆ ಎದ್ದು ಯಥಾ ಪ್ರಕಾರ ಅವರ ರಂಗಿನ ದುನಿಯಾ ಏನಿದೆ ಅದನ್ನು ಮಾಡ್ಕೊಂಡಿರ್ತಾರೆ. ಇದು ಈ ದೇಶದ ರಾಜಕಾರಣಿಗಳ ದಿನಚರಿಯನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರೆಲ್ಲ ಯಾವ ಕಾಲಘಟ್ಟಕ್ಕಾಗಿ ಕಾಯ್ತಾ ಇರ್ತಾರೆ ಅಂದರೆ, ಯಾವ ಸಂದರ್ಭದಲ್ಲಿ ಇವರನ್ನು ಇಕ್ಕಳದಲ್ಲಿ ಸಿಲುಕಿಸಬಹುದು ನರೇಂದ್ರ ಮೋದಿನ, ಅಮಿತ್ ಶಾ ಅಂತ ಇವರೆಲ್ಲ ಕಾಯ್ತಾ ಇರ್ತಾರೆ. ಅವ್ರಿಗೊಂದು ಅಧಿವೇಶನ ಬರುತ್ತೆ. ಬೇರೆ ಯಾವ ಸಂದರ್ಭದಲ್ಲಿ ತೊಂದರೆ ಕೊಡಲಿಕ್ಕಾಗೋಲ್ಲ. ಮುಖಾಮುಖಿ ಆಗೋದು ಕೇವಲ ಸಂಸತ್ ಅಧಿವೇಶನದಲ್ಲಿ ಇವರು ಯಾರೂ ತಯಾರಿಯನ್ನು ಮಾಡ್ಕೊಂಡು ಬಂದಿರೋದಿಲ್ಲ. ಇವರ ತಯಾರಿ ಏನಿದ್ರು ಚುನಾವಣೆ ಪೂರ್ವದಲ್ಲಿ 15 ದಿವಸ ಮುಂಚೆ ವಿದೇಶ ಪ್ರವಾಸ ಮಾಡಿದಾಗ ಇವ್ರಿಗೇನು ಟೂಲ್ ಕಿಟ್ಗಳು ಸಿಗ್ತಾವೋ ಅಥವಾ 3 ತಿಂಗಳ ಮುಂಚೆ ಟೂಲ್ ಕಿಟ್ ಸಿಗ್ತಾವೋ ಅದನ್ನು ಹಿಡ್ಕೊಂಡು ರಾಜಕೀಯ ಮಾಡಿ ಅಭ್ಯಾಸವೇ ವಿನಃ ಸಂಸತ್ತಿನಲ್ಲಿ ಪೂರ್ವಾಭ್ಯಾಸ ಮಾಡಿಕೊಂಡು ಯಾವ ವಿಷಯದ ಮೇಲೆ ಚರ್ಚೆ ಆಗಬೇಕು, ಸಕಾರಾತ್ಮಕವಾಗಿಯೋ ನಕಾರಾತ್ಮಕವಾಗಿಯೋ ಹೋರಾಟ ಮಾಡಬೇಕು ಅನ್ನುವಂಥ ಧೋರಣೆ ಇದೆ. ನಕಾರಾತ್ಮಕ ಹೋರಾಟ ಧೋರಣೆ ಇದೆ, ಸಕಾರಾತ್ಮಕ ಇಲ್ವೇ ಇಲ್ಲ. ಮೊನ್ನೆ ಸಂಜಯ್ ಸಿಂಗ್ ಬಂದರು ಜಂತರ್ ಮಂತರ್ಗೆ, ಬಂದು ಒಂದು ಮಾತು ಹೇಳಿದರು. ಆ ಮಾತನ್ನು ನಾವು ಗಮನಿಸಬೇಕು. ಮಾತಿನ ಹಿಂದಿರುವ ಇವರ ಅಜೆಂಡಾಗಳೇನಿದೆ, ಹಿಡನ್ ಅಜೆಂಡಾಗಳು ನಮ್ಗೆ ಅರ್ಥ ಆಗಬೇಕು. ಸಂಸತ್ತಿನ ಅಧಿವೇಶನದ ಸಂದರ್ಭದಲ್ಲಿ ನಾವು ಘೇರಾವ್ ಹಾಕ್ತೀವಿ, ಸಂಸತ್ತನ್ನು ಈ ಸಲ ಬಿಡೋದಿಲ್ಲ. ಮಾನ್ಸೂನ್ ಅಧಿವೇಶನದಲ್ಲಿ ನೆನ್ಪಿಟ್ಕೊಳ್ಳಿ, ನೀವೇನು ಹೋರಾಟ ಮಾಡ್ತಿರೋದು ಸಂಸತ್ ಅಧಿವೇಶನದವರೆಗೆ ಯಾವ ಕಾರಣಕ್ಕೂ ನೀವು ನಿಲ್ಲಿಸಬಾರ್ದು. ಜುಲೈ 20ರವರೆಗೂ ನೀವು ಮುಂದುವರಿಸಬೇಕು. ಅಪ್ಪಿತಪ್ಪಿ ಏನಾದರೂ ಧರ್ಮೇಂದ್ರ ಪ್ರಧಾನ್ ಅವರ ಸಚಿವ ಸಂಪುಟ ವಿಸ್ತರಣೆಗೆ ಧರ್ಮೇಂದ್ರ ಪ್ರಧಾನ್ ಅವರ ಸ್ಥಾನ ಪಲ್ಲಟ ಆದರೂ ಕೂಡ, ಅಥವಾ ಅವ್ರು ರಾಜೀನಾಮೆ ಕೊಟ್ಟರು ಕೂಡ, ಅವ್ರಿಗೆ ಬೇರೆ ಖಾತೆ ಕೊಟ್ಟರು ಕೂಡ, ಅಥವಾ ಅವ್ರನ್ನ ಸಂಘಟನೆ ಕಳಿಸಿದ್ರು ಕೂಡ ನಿಮ್ಮ ಹೋರಾಟವನ್ನು ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ. ಏಕೆಂದರೆ ನಮ್ಮ ಹೋರಾಟ ಕೇವಲ ಧರ್ಮೇಂದ್ರ ಪ್ರಧಾನ್ ಜೊತೆ ಅಲ್ಲ, ನರೇಂದ್ರ ಮೋದಿ, ಅಮಿತ್ ಶಾ ಅವರಿದಾರಲ್ಲ, ಈ ದೇಶ ಸಂಪೂರ್ಣವಾಗಿ ಇವರಿಂದ ಹಾಳಾಗ್ತಾ ಇರೋದು. ಅದಕ್ಕೋಸ್ಕರ ನಿಮ್ಮ ಹೋರಾಟ ಮುಂದುವರಿಬೇಕು. ಅಂದರೆ ಸಂಸತ್ ಅಧಿವೇಶನದಲ್ಲಿ ಅಡ್ಡಕತ್ತರಿಯಲ್ಲಿ ಇಕ್ಕಳದಲ್ಲಿ ಸಿಲುಕಿ ಹಾಕಿಸಲಿಕ್ಕೆ ಅವ್ರಿಗೊಂದು ಅಜೆಂಡಾ ಬೇಕು. ಆ ಅಜೆಂಡಾ ದೀಪ್ಕೆದು ಕೂಡ ಅದೇ ಅಜೆಂಡಾ. ದೀಪ್ಕೆ ಅವನಿಗೇನೋ ನಾಳೆ ಎಜುಕೇಷನ್ ಪಾಲಿಸಿ ಚೇಂಜ್ ಆಗಿಬಿಡಲಿ, ನೀಟ್ ಎಕ್ಸಾಮ್ ಬದಲಾಗಿಬಿಡಲಿ, ಹಾಗೆಲ್ಲ ಇರೋದಿಲ್ಲ. ಅಲ್ಲಿ ಹಿಂದೆ ಉದ್ದೇಶ ಇರೋದೇನಪ್ಪ ಅಂತಂದರೆ ಶಿಕ್ಷಣದ ಮಹಾಕ್ರಾಂತಿ ಆಗಲಿ ಅನ್ನುವಂಥ ಆಲೋಚನೆಯಲ್ಲ, ಹೇಗೆ ಸರ್ಕಾರವನ್ನು ಸಿಲುಕಿ ಹಾಕಿಸಬೇಕು ಅಂತ ಹಿಂದಿರುವ ಶಕ್ತಿಗಳು ಈತನನ್ನು ಮುಂದೆ ಬಿಟ್ಟಿರ್ತಾರೆ. ಈತ ಮುಂದೆ ನಿಂತು ಈ ನಾಟಕವನ್ನು ಆಡ್ತಾ ಇರ್ತಾನೆ. ನಿನ್ನೆ ಸಭೆ ಆಯಿತು. ಭಾಳ ವಿಚಿತ್ರ ನೋಡಿ ಹೇಗಿದೆ ಅಂದರೆ, ನಾಳೆ ಭಾರತೀಯ ಜನತಾ ಪಾರ್ಟಿ NDAದವರು ವಿಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಸಭೆಯನ್ನು ಕರೆದು ಈ ಬಾರಿ ಸಂಸತ್ ಅಧಿವೇಶನದಲ್ಲಿ ಯಾವ್ಯಾವ ವಿಷಯದ ಕುರಿತು ನಾವು ಈ ಬಾರಿ ಇದನ್ನು ಅಂಗೀಕಾರ ಮಾಡ್ಕೋಬೇಕು ಅಂತ, ನಾವು ಯಾವ ಗೊತ್ತುವಳಿಯನ್ನು ಅಂಗೀಕಾರ ಮಾಡಬೇಕು, ಯಾವುದೋ ಕಾಯ್ದೆ ಜಾರಿ ಮಾಡಬೇಕು, ಅದರ ಬಗ್ಗೆ ನಿಮ್ಮ ಸಹಕಾರ ಬೇಕು ಅಂತ ಒಂದು ಸಭೆ ಮಾಡ್ತಾರೆ. ಇದು ಯಾವಾಗಲೂ ನಡ್ಕು ಬಂದಿರುವಂಥ ಸಂಪ್ರದಾಯ. ಈ ಸಭೆ ಮಾಡೋದಕ್ಕಿಂತ ಮುಂಚೆ ಸೋನಿಯಾ ಗಾಂಧಿ ನಿವಾಸದಲ್ಲಿ 10 ಜನಪಥ್ನಲ್ಲಿ ಸಭೆ ಆಯಿತು. ಮಲ್ಲಿಕಾರ್ಜುನ ಮುತ್ಯ ಬಂದಿದ್ದರು, ರಾಹುಲ್ ಗಾಂಧಿ ಇದ್ದರು, ಎಲ್ಲರೂ ಇದ್ದರು. ಚರ್ಚೆ ಮಾಡಿದ್ದೇನಂದ್ರೆ ಸರ್ಕಾರವನ್ನು ಹೇಗೆ ಘೇರಾವು ಹಾಕಬೇಕು ಅನ್ನೋದು ಅವರು ಒಂದು ಅಂಶದ ಕಾರ್ಯಕ್ರಮ. ಇದಕ್ಕೆ ಸೂಚನೆ ಏನು? ಕಳೆದ 18 ದಿವಸದಿಂದ ಪ್ರತಿಭಟನೆ ನಡೀತಾ ಇದೆ. 19ನೇ ದಿವಸ ಏನೋ ಇರಬೇಕು ಇವತ್ತು. ಇಲ್ಲಿವರೆಗೂ ಕಾಂಗ್ರೆಸ್ ಒಂದೇ ದಿವಸ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ಮಾತಾಡಿಲ್ಲ. ಅವರು ಯಾಕೆ ಮಾತಾಡಿಲ್ಲ ಅಂದರೆ, ಈ ಹಿಂದೆ ಕಾಂಗ್ರೆಸ್ನವರು ಆಮ್ ಆದ್ಮಿ ಪಾರ್ಟಿಯ ಜೊತೆ ಕೈ ಜೋಡಿಸಿ 2013-14 ಸುಮಾರಿನಲ್ಲಿ ಹಂಗ್ ಅಸೆಂಬ್ಲಿ ಆದ ಸಂದರ್ಭದಲ್ಲಿ ಸರ್ಕಾರ ಮಾಡಲಿಕ್ಕೆ ಬಿಟ್ರಲ್ಲ ಅರವಿಂದ್ ಕೇಜ್ರಿವಾಲ್ಗೆ. ಮುಂದೆ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯಲ್ಲಿ ಕಾಂಗ್ರೆಸ್ ಕಾಲಿಡ್ಲಾರ್ದಂಗೆ ಮಾಡಿಬಿಟ್ರು. ಆ ಪಾಠವನ್ನು ಈಗ ಕಲಿಬೇಕು. ಆ ಮಾಡಿದಂಥ ತಪ್ಪನ್ನು ಈ ಸಲ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ತೀರ್ಮಾನ ಮಾಡುತ್ತೆ ಕಾಂಗ್ರೆಸ್ಸು. ಏನಂತ, ಜನ್ಜಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಏಕಮೇವ ಕಾರಣಕ್ಕೆ ನಾವು ಅಭಿಜಿತ್ ದೀಪ್ಕೆ ಜೊತೆ ಕೈ ಜೋಡಿಸಬಾರದು. ಹಾಗೆ ಕೈ ಜೋಡಿಸಿದ್ದೆ ಆದರೆ ಅದೊಂದು ಶಕ್ತಿಯಾಗಿ ಉಗಮಿಸುತ್ತೆ, ಅಥವಾ ಅರವಿಂದ್ ಕೇಜ್ರಿವಾಲ್ಗೆ ಸಹಾಯ ಆಗತ್ತೆ. ನಾವು ಪ್ರತ್ಯೇಕವಾಗಿ ನಿಲ್ಲಬೇಕು, ನಮ್ಮ ಹೋರಾಟ ಪ್ರತ್ಯೇಕವಾಗಿರಬೇಕು ಅಂತ ಈತ ರಾಜಸ್ಥಾನದ ಕೋಟಾಗೆ ಹೋಗಿ ಅಲ್ಲಿ ಸಭೆಯನ್ನು ಮಾಡಿದ್ದು ರಾಹುಲ್ ಗಾಂಧಿ. ಮುಂದಿನ ಯಾವ ಸಭೆಗಳನ್ನು ಮಾಡಲಿಲ್ಲ. ಈಗ ಯಾವಾಗ ಸಂಸತ್ ಅಧಿವೇಶನ ಬಂದಿದೆಯೋ, ಅಧಿವೇಶನ ಬಂದ ಸಂದರ್ಭದಲ್ಲಿ 2 ದಿವಸ ಮುಂಚೆ ಅಂದರೆ ನಿನ್ನೆ ಸಂಜೆ KC ವೇಣುಗೋಪಾಲ್ ಜಂತರ್ ಮಂತರ್ನಲ್ಲಿ ಇಷ್ಟೆಲ್ಲ ಆದರೂ ಕೂಡ ಸೋನಮ್ ವಾಂಗ್ಚುಕ್ ಅವರ ಉಪವಾಸನ ಬಿಡಿಸುವ ಕೆಲಸವನ್ನು ಸರ್ಕಾರ ಮಾಡ್ತಾ ಇಲ್ಲ. ಒಬ್ಬ ವ್ಯಕ್ತಿ ಸಾವಿನ ದವಡೆಯಲ್ಲಿದ್ದಾರೆ, ಸಾವಿನ ಅಂಚಿನಲ್ಲಿದ್ದಾರೆ, ಮಾನವೀಯತೆ ಇಲ್ಲ, ಸಂವೇದನಾಶೀಲತೆ ಇಲ್ಲ, ಸರ್ಕಾರ ಏನು ಮಾಡ್ತಾ ಇದೆ ಅಂತ ಘೇರವಾಗ್ತಾರೆ. ಯಾಕೆ ಅಂದರೆ ಸಂಸತ್ ಅಧಿವೇಶನದಲ್ಲಿ ಈ ವಿಷಯವನ್ನು ಮುಂದೆ ಬಿಡಬೇಕು. ನಾವಿಷ್ಟೆಲ್ಲ ಮಾತಾಡ್ತೇವೆ. ಹಾಗಾದ್ರೆ ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ ವಿಚಾರ ಗೊತ್ತಿಲ್ವಾ? ಖಂಡಿತವಾಗಿ ಗೊತ್ತಿದೆ.
ಸ್ವತಃ ಅಮಿತ್ ಶಾ ಹೇಳಿದ್ದರಿಂದಾಗಿಯೇ ಬೂಟುಗಾಲಿನಲ್ಲಿ ಒದೆಯುವಂಥ ಪೊಲೀಸರು ಮೆಳ್ಳಗೆ ಇವರು ಹೇಳಿದ ಹಾಗೆ, ಅಭಿಜಿತ್ ದೀಪ್ಗೆ ಹೇಳಿದ ಹಾಗೆ ಕೇಳಿಕೊಂಡು ಶರಣಾಗತರಾದ ರೀತಿಯಲ್ಲಿ ನಾಟಕ ಆಡ್ತಾ ಇದ್ದಾರೆ ದಿಲ್ಲಿಯ ಪೊಲೀಸರು. ಇಲ್ಲದೆ ಹೋದರೆ ಅಭಿಜಿತ್ ದೀಪ್ಗೆ ರೊಚ್ಚಿಗೆ ಎಬ್ಬಿಸ್ತಾ ಇರೋದು ನೋಡಿದರೆ, ಆತ ಆಡ್ತಾ ಇರೋ ಮಾತನ್ನು ಕೇಳಿದರೆ, ಆತನ ವಾಗ್ದಾಳಿಯನ್ನು ನೋಡಿದರೆ, ಆತನ ಅವಾಚ್ಯ ಶಬ್ದಗಳನ್ನು ನೋಡಿದರೆ, ಪೊಲೀಸರ ಬೂಟುಗಾಲಿನಲ್ಲಿ ಅದೇ ಜಂತರ್ ಮಂತರಲ್ಲಿ ಒದ್ದು ದರ ಎಳ್ಕೊಂಡು ಹೋಗ್ಬೇಕು ಅವನು. ಆ ರೀತಿಯದಾದಂಥ ಹಾವ ಭಾವ, ನಡವಳಿಕೆ, ಅಹಂಕಾರ, ದರ್ಪ, ಗತ್ತು, ಗೈರತ್ತು ಎಲ್ಲವನ್ನ ಈತ ತೋರಿಸಿರೋದು. ಮುಂದೆ ಒಂದು ದೊಡ್ಡ ಪ್ಲ್ಯಾನ್ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಅಮಿತ್ ಶಾ ಹೇಳ್ತಾರೆ, ಸುಮ್ಮನೆ ಇರತ್ತೆ, ಏನು ಬೇಕಾದರೂ ಮಾತಾಡಲಿ, ಅವ್ರ ಮೇಲೆ ನೀವು ದಾಳಿಯನ್ನು ಮಾಡಬೇಡಿ, ಅವಕಾಶ ಬೇಕಾ, ಔಷಧಿ ಕೊಡಿಸ್ಬೇಕಾ, ಆಂಬ್ಯುಲೆನ್ಸ್ ಕರೆಸಿ, ಏನು ಬೇಕಾದರೂ ಮಾಡಿ, ಆದರೆ ನಿಮಗೆ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ನಿಂದಿಸಿದರೂ ಕೂಡ ನಿಮ್ಮಿಂದ ಚಕಾರ ಶಬ್ದ ಬರಬಾರ್ದು ಅಂತ ಹೇಳಿದ್ದಾರೆ. ಹೀಗೆ ಹೇಳಿದ ವ್ಯಕ್ತಿಗಳು ಸಂಸತ್ ಅಧಿವೇಶನದಲ್ಲಿ ಇವರು ಆಡುವ ಆಟಗಳ ಬಗ್ಗೆ ಕಲ್ಪನೆಯನ್ನು ಮಾಡ್ಕೊಂಡಿರೋದಿಲ್ವ, ಅದಕ್ಕೆ ತಯಾರಿಯನ್ನು ಮಾಡ್ಕೊಂಡಲ್ವ, ಏನಾಗುತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.